ಸೊ ಗೈಸ್, ಇವತ್ತು ನನಗೆ ಅರ್ಜುನ ತೊಗೊಂಡು ತೆಂಗಿನ ತೋಟದಲ್ಲಿ ಆರಂಭಕ್ಕೆ ಹೋಗ್ಬೇಕಿತ್ತು. ಸೊ ನಾನು ಅರ್ಜುನನ ರೋಟ್ರಿ ಫಿಕ್ಸ್ ಮಾಡ್ಕೊಂಡು ತಗೊಬಂದೆ. ಅಲ್ಲಿ ಏನಾಯ್ತಂದರೆ ಫಸ್ಟ್ ಹಾಫ್ ನೀಟಾಗಿ ಬಂತು ಆರಂಭ. ಸೆಕೆಂಡ್ ಹಾಫ್ ಹೊಡಿಬೇಕಾದ್ರೆ ಏನಾಗ್ತಿತ್ತು ಅಂದರೆ ಲೈಟಾಗಿ ಮಣ್ಣು ಕಚ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ಡೀಪ್ ಕಮ್ಮಿ ಕೊಟ್ಟರು, ಕಮ್ಮಿ ಜಾಸ್ತಿ ಮಾಡಿದ್ರೆ ಕಚ್ಕೊಳಕ್ಕೆ ಸ್ಟಾರ್ಟ್ ಆಗ್ತಿತ್ತು. ನಮ್ಮ ತೋಟದಲ್ಲಿ ಕೆಳಗಡೆ ಒಬ್ಬರು ಕೆಲಸ ಮಾಡ್ತಿದ್ರು. ಆಮೇಲೆ ಅವ್ರನ್ನೇ ಕರ್ಕೊಂಡು ಗಾಡಿನ ನಿಲ್ಲಿಸ್ಬಿಟ್ಟು ಈ ಆರೆ ಬರುತ್ತೆ ನೋಡಿ, ಅದರಲ್ಲಿ ಕುಟ್ಟಿ ಕುಟ್ಟಿ ತೆಗೆದ್ವಿ ಮಣ್ಣೆಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಒಂದು 2-3 ಬಲ್ಸ್ ಬಂದ್ಬಿಟ್ಟು ಗಾಡಿ ಆಫ್ ಆಗೋಯ್ತು. ನಿಲ್ಲಿಸ್ಬಿಟ್ಟೆ, ಯಾಕಂದರೆ ತುಂಬ ಕಚ್ಕೊಂಡಿತ್ತು, ಕುಟ್ಟಕ್ಕಾಗ್ತಿರ್ಲಿಲ್ಲ, ಅಷ್ಟು ಮಣ್ಣಿತ್ತು. ಸೊ ಅದಕ್ಕೆ 1-2 ಬಲ್ಸ್ ಹೊಡೆದ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಗಾಡಿನ. ಬನ್ನಿ ನಿಮ್ಮ ಮುಂದೆ ತೋರಿಸ್ತೀನಿ. ಅಲ್ಲಿ ಇನ್ನೊಂದೇನು ಗೊತ್ತಾ ಗೈಸ್, ಯಾವುದಾದ್ರೂ ಡ್ರೈವಿಂಗ್ ಮಾಡ್ಬೋದು. ಈ ಟ್ರ್ಯಾಕ್ಟರ್ ಓಡಿಸೋದಿದೆಯಲ್ಲ, ಅದರಷ್ಟು ಟಫ್ ಜಾಬ್ ಇನ್ನೊಂದಿಲ್ಲ. ಯಾಕೆಂದರೆ ನೀವು ಕಾರೆಲ್ಲ ಆರಾಮಾಗಿ ಏನು ಟೆನ್ಷನ್ ಇಲ್ದಂಗೆ ಹೋಗ್ಬೋದು. ಆದರೆ ಟ್ರ್ಯಾಕ್ಟ್ರೆಲ್ಲ ಹಂಗಿಲ್ಲ. ಅದಕ್ಕೆ ನೀವು ಹಿಂದ್ಗಡೆ ರೋಟಾವೇಟರ್ ಹಾಕ್ಕೋಬೇಕು, ಆಮೇಲೆ ಡಿಸ್ಕ್ ಹಾಕ್ಕೋಬೇಕು, ನೇಗ್ಲು ಹಾಕ್ಕೋಬೇಕು, ಟ್ರೈಲರ್ ಹಾಕ್ಕೋಬೇಕು, ಕಲ್ಟಿವೇಟರ್ನ ಸುಮಾರು ಅಪ್ಲೈನ್ಸಸ್ ಹಾಕ್ಕೋಬೇಕು ನೀವು. ನೋಡಿ ಇಲ್ಲಿ ಫ್ರೆಂಡ್ಸ್, ಮಣ್ಣು ಕಚ್ಕೊಂಡಿದೆ ಅಂದಲ್ಲ, ನೋಡಿ ಇಲ್ಲಿ ಬ್ಲೇಡ್ ಮೇಲೆ ಎಲ್ಲ ಕಡೆ ಕಚ್ಕೊಂಡಿದೆ ಮಣ್ಣು. ನಾವಿಲ್ಲಿ ಕುಟ್ಬಿಟ್ಟು ಆರೇಲಿ ಆಮೇಲೆ ನೀರು ಹಾಕಿದ್ವಿ, ಅದನ್ನು ಸ್ವಲ್ಪ ಕಮ್ಮಿ ಆಯಿತು.